आदाब और नमस्ते दोस्तों, एसटीएन चैनल में आप सभी का स्वागत है। शाहबाद के वोटरों के लिए एसआईआर 2026 को लेकर एक जरूरी और अहम खबर सामने आ रही है। शाहबाद रूरल एमएलए श्री बसवराज मटीमुट जी के निर्देश पर शाहबाद बीजेपी मंडल की तरफ से शहर के नागरिकों की सुविधा के लिए एसआईआर हेल्प सेंटर की शुरुआत की जा रही है। जानकारी के मुताबिक शाहबाद में ये एसआईआर हेल्प सेंटर रखे गए हैं। इनमें एसबी टेम्पल, ओल्ड शाहबाद और सुभाष चौक सहित अलग अलग स्थानों पर वोटरों को एसआईआर से जुड़ी मदद दी जा रही है। इन हेल्प सेंटर्स पर एसआईआर फॉर्म भरने का काम किया जा रहा है। साथ ही फॉर्म फिलअप को लेकर लोगों को जरूरी जानकारी और मार्गदर्शन भी दिया जा रहा है ताकि वोटर आसानी से अपनी प्रक्रिया पूरी कर सके। इस अवसर पर शाहबाद बीजेपी मंडल अध्यक्ष श्री लिंगन्ना हुलगुलकर के साथ पार्टी के कई पदाधिकारी और कार्यकर्ता भी मौजूद रहे और इस सेवा काम में अपना योगदान दे रहे हैं। इसी दौरान बीजेपी मंडल शाहबाद के कई पदाधिकारी और कार्यकर्ता एसटीएन चैनल के साथ जुड़े और एसआईआर हेल्प सेंटर के जरिए किए जा रहे काम की जानकारी दी। साथ ही उन्होंने शाहबाद की पब्लिक के लिए अपनी बात और अपनी राय भी एसटीएन चैनल के सामने रखी। तो आइए देखते हैं बीजेपी मंडल शाहबाद के पदाधिकारी और कार्यकर्ताओं के साथ एसटीएन चैनल की ये खास बातचीत। एक छोटे से ब्रेक के बाद ऐसे ही शाहबाद और कलाबुर्गी डिस्ट्रिक्ट की ताजा और भरोसेमंद खबरों के लिए एसटीएन चैनल को लाइक, शेयर, फॉलो और सब्सक्राइब करना ना भूलें। धन्यवाद। दिस न्यूज स्पॉन्सर्ड बाय SS मारगोल्ड डिग्री एंड PU कॉलेज शाहबाद। एडमिशन ओपन हो चुके हैं 2026-27 के लिए। आर्ट्स, साइंस और कॉमर्स स्ट्रीम्स अवेलेबल हैं। वक्त आ गया है अपने लक्ष्य को पाने का। आज ही अप्लाई करें। SS मारगोल कॉलेज, जहां से शुरू होता है आपके सपनों का सफर। ನಮಸ್ಕಾರ ಎಲ್ಲ ಬಂಧುಗಳಿಗೆ ಈಗಾಗಲೇ ಸನ್ಮಾನ್ಯ ಶ್ರೀ ಬಸವರಾಜ ಮತ್ತಿಮೂರು ಸಾಹೇಬರು ಜನರಿಗೆ ತೊಂದರೆ ಆಗ್ತಾ ಇದ್ದಂತ ಕಾರಣ ಶಾಹಬಾದ್ ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ಒಂದು ಜನರಿಗೆ ಹೆಲ್ಪ್ ಲೈನ್ ಜನರಿಗೆ ಅನುಕೂಲ ಆಗಲಿ ಫಾರಂ ತುಂಬೋದು ಸ್ವಲ್ಪ ಬಹಳಷ್ಟು ತೊಂದರೆ ಆಗ್ತಾ ಇದೆ। ಕುಡುಬಡು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರಂಗಿಲ್ಲ। ಆ ಜನರಿಗೆ ಅನುಕೂಲ ಆಗೋ ಒಂದು ಉದ್ದೇಶದಿಂದ 5 ಕಡೆ ನಾವು ಹೆಲ್ಪ್ ಲೈನ್ ಮಾಡಿದ್ದೇವೆ। ಸನ್ಮಾನ್ಯ ಶ್ರೀ ಬಸವರಾಜ ಮತ್ತಿಮೂರು ಅವರು ಶಾಸಕರು ಅವರು ಮುತ್ಸಸಿ ವಹಿಸಿ ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಶಾಹಬಾದ್ ಗ್ರಾಮೀಣದಲ್ಲಿ ಇದೊಂದು ಹೆಲ್ಪ್ ಲೈನ್ ಅನ್ನು ಪ್ರಾರಂಭಿಸಿದ್ದಾರೆ। ಸಮಸ್ತ ಶಾಹಬಾದ್ ಬಂದವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ ಇವತ್ತಿನ ದಿವಸ ಶಾಹಬಾದ್ ಶರಣಬಸವೇಶ್ವರ ಮಂದಿರದಲ್ಲಿ ಸನ್ಮಾನ್ಯ ಶ್ರೀ ಬಸವರಾಜ ಮತ್ತಿಮೂರು ಅವರ ಶಾಸಕರ ವತಿಯಿಂದ ಇವತ್ತು ನಾವು ಹೆಲ್ಪ್ ಲೈನ್ ಅನ್ನು ಪ್ರಾರಂಭಿಸಿದ್ದೇವೆ। ಈ ಒಂದು ಸದುಪಯೋಗವನ್ನು ಎಲ್ಲ ಶಾಹಬಾದ್ ಜನರೆಲ್ಲ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ತಮ್ಮೆಲ್ಲರೂ ವಿನಂತಿ ಮಾಡಿಕೊಳ್ಳುತ್ತಾರೆ। ದಿನ ಮತ ಬಾಂಧವರಲ್ಲಿ ವಿನಂತಿ ಪೂರ್ವಕವಾಗಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ಪ್ರಾರಂಭಗೊಂಡು ಇವತ್ತಿಗೆ 12 ದಿವಸವಾಯಿತು। ಈಗಾಗಲೇ ಪ್ರಾಥಮಿಕ ಹಂತವಾಗಿ ಇವತ್ತು ಸರ್ವೆ ಮಾಡಿದಾಗ ಸುಮಾರು 60ರಿಂದ 70% ವೋಟರ್ಸ್ ಗಳನ್ನ BLOಗಳು ಮುಟ್ಟಿರ್ತಾರೆ। ಇನ್ನೂ ಕೆಲವೊಂದು ವೋಟರ್ಸ್ ಅನ್ನ ಐಡೆಂಟಿಫೈ ಮಾಡಲು ಕಠಿಣವಾಗ್ತಾ ಇದೆ। ಆದ ಕಾರಣ ಸಮಸ್ತ ಇವತ್ತು ಭಾರತೀಯ ಜನತಾ ಪಕ್ಷದ ಮಂಡಲ ವತಿಯಿಂದ ಇವತ್ತ ಈ ಒಂದು ನ್ಯಾಷನಲ್ ಕಾರ್ಯಕ್ರಮಕ್ಕೆ ಈ ಒಂದು ಪ್ರಕ್ರಿಯೆಗೆ ಸುಗಮ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಫಾರಂ ಮುಟ್ಟುವ ಸಲುವಾಗಿ ಇವತ್ತು ಶಾಹಬಾದ್ ಮಂಡಲದ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹೆಲ್ಪ್ ಡೆಸ್ಕ್ ಅನ್ನ ಇವತ್ತು ನಾವು 5 ತೆಗೆದಿದ್ದೇವೆ। ಇವತ್ತು ಒಂದು ಹಳೆ ಶಾಹಬಾದ್, 2ನೇದು ಶರಣಬಸವೇಶ್ವರ ಗುಡಿ, 3ನೇದು ರೈಲ್ವೆ ಸ್ಟೇಷನ್, 4ನೇದು ಇದು ಅಂಬಾಬಾಯಿ ಗುಡಿ, 5ನೇದೇನಂದ್ರೆ ಪಕ್ಷದ ಕಾರ್ಯಾಲಯದಲ್ಲಿದೆ। ಅದಕ್ಕೆ ಇವತ್ತು ಶಾಹಬಾದಿನ ಸಮಸ್ತ ಎಲ್ಲಾ ವೋಟರ್ಸ್ಗಳು ಇವತ್ತು ಯಾವುದೇ ಒಂದು ವಾರ್ಡ್ ಇರ್ಬೋದು, ಯಾವುದೇ ಒಂದು ಓಣಿ ಇರ್ಬೋದು, ತಮ್ಗೇನಾದ್ರೂ ತೊಂದರೆ ಇದ್ರೆ ಇವು 5 ಹೆಲ್ಪ್ ಡೆಸ್ಕ್ ಗಳಲ್ಲಿ ಯಾವ್ದಾದ್ರು ಒಂದನ್ನು ಭೇಟಿಯಾಗಿ ಇವತ್ತು BLOಗಳು ಇರ್ತಾರೆ, ಇವತ್ತು ಪಕ್ಷದ ಮುಖಂಡರು ಇರ್ತಾರೆ, SIR ಪ್ರಕ್ರಿಯೆಯಲ್ಲಿ ಪರಿಣಿತಿ ಹೊಂದಿರತಕ್ಕಂತ ಎಲ್ಲರೂ ಕೂಡ ಇವತ್ತು ತಮ್ಮ ಸಹಾಯಕ್ಕಾಗಿ ನಾವು ಇಡೀ ದಿನ ಇವತ್ತಿನಿಂದ ಹಿಡ್ಕೊಂಡು ಇವತ್ತು ಕೊನೆವರೆಗೂ ನಾವು ಇರ್ತೇವಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಮತದಾರರು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ। ಸಮಸ್ತ ಶಾಹಬಾದ್ ನಗರದ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇವತ್ತಿನ ದಿನ ನಮ್ಮ ಚುನಾವಣೆ ಆಯೋಗ ಹೊಸದಾಗಿ 2002ರಿಂದ 2025 ಒಂದು ಮತದಾರರ SIR ಪರಿಷ್ಕರಣೆಯನ್ನು ಒಂದು ಕಾರ್ಯಕ್ರಮ ಅನ್ನೋದು ರಾಜ್ಯ ಸರ್ಕಾರ ಹಾಗೂ ಚುನಾವಣೆ ಆಯೋಗ ಹಮ್ಮಿಕೊಳ್ಳಲಾಗಿದೆ। ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ಚುನಾವಣೆ ಆಯೋಗ ಭರ್ತಿ ಮಾಡ್ತಕ್ಕಂತ ಫಾರಂ ಏನಿದೆ ಅಂದ್ರೆ ಎಮರ್ಜೆನ್ಸಿ ಫಾರಂ ಸ್ವಲ್ಪ ಸಾರ್ವಜನಿಕರಿಗೆ ಗೊಂದಲಕ್ಕೆ ಈಡಾಗುವಂತ ಒಂದು ಸಂಗತಿಗಳಿರೋದರಿಂದ ನಮ್ಮ ಒಂದು
ನಮ್ಮ ಮಾನ್ಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮಠ ಅವರು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಹೇಳಿ ತಮ್ಮ ಒಂದು ಈ ಶಹಾಬಾದ್ ಮಂಡಲದಲ್ಲಿ ಕೆಲವೊಂದು ಐದು ಸ್ಥಾನಗಳಲ್ಲಿ ಮಾಹಿತಿ ಕೇಂದ್ರವನ್ನು SIR ಮಾಹಿತಿ ಕೇಂದ್ರ ಅದರ ಫಾರಂಗಳನ್ನು ತುಂಬಿಕೊಡುವ ಒಂದು ಕಾರ್ಯ ಆಗ್ಬೇಕಂತ ಹೇಳಿ ನಮ್ಗೆಲ್ರಿಗೂ ಸೂಚಿಸಿರ್ತಾರೆ. ಅದೇ ಪ್ರಕಾರ ನಾವು ಕೂಡ ಏನದ ಇಲ್ಲಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಮೊದಲನೇದು, ಅದಾದ್ಮೇಲೆ ಹಳೆ ಶಹಾಬಾದ್ ಅಲ್ಲಿ ಒಂದು, ಅದೇ ರೀತಿ ಒಂದು ಬಸ್ ಸ್ಟ್ಯಾಂಡ್ ಮತ್ತು ಸ್ಟೇಷನ್ ಮಧ್ಯದಲ್ಲಿ ಒಂದು ಜಗದಂಬ ಮಂದಿರ, ಅದೇ ರೀತಿ ಸುಭಾಷ್ ಚೌಕ್ ನಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಕಾರ್ಯಾಲಯದಲ್ಲಿ ಇದೆ. ನಾನಾ ರೀತಿಯ ಒಂದು 5-6 ಸ್ಥಳಗಳಲ್ಲಿ ನಾವು ಮಾಹಿತಿ ಕೇಂದ್ರ ತೆರೆಯಲಾಗಿದೆ. ಈ ಮಾಹಿತಿ ಕೇಂದ್ರದ ಕೆಲವು ಫಾರಂ ನಲ್ಲಿ ತುಂಬುವಂತ ತಪ್ಪು ಲೋಪದೋಷಗಳೇನು ಇರ್ತವೆ, ಜನರಿಗೆ ಬಹಳ ಗೊಂದಲ ಆಗ್ಲತ್ತದ. ಅದಕ್ಕೆ ತಾವೆಲ್ಲರೂ ಸಾರ್ವಜನಿಕರು ಈ ಒಂದು ಮಾಹಿತಿ ಕೇಂದ್ರಕ್ಕೆ ಸಂಪರ್ಕಿಸಿ ತಮ್ಮ ಒಂದು ಫಾರಂ ಅನ್ನೋದ ಸುಶಿಕ್ಷಿತವಾಗಿ ತುಂಬಿಕೊಂಡು ತಮ್ಮ ಯಾವುದೇ ರೀತಿ ಅಂದ್ರೆ ಹೋಟೆಲ್ ಲಿಸ್ಟ್ ಅಲ್ಲಿ ತಾವು ರಿಜೆಕ್ಟ್ ಆಗ್ಲಾರ್ದಂಗ ನೋಡ್ಕೊಂಡು ಹೋಗ್ಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು.